ಗಣಪತಿಯ ಸಂಬಂಧಪಟ್ಟ ಹಾಗೆ ಒಂದು ಗಾಯತ್ರಿ ಮಂತ್ರ ಇದೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸರ್ವಶಕ್ತ ಭಗವಂತ, ಅವನು ಉಪಾಸನೆ ಮಾಡಿದಂತಹ ದೇವತೆ ಮಹಾಗಣಪತಿ ದೇವರು, ಅವರಿಗೆ ಆಗುವಾಗ 2 ದಂತ ಬೇಕು, ಒಂದೇ ದಂತ ಇದೆ, ಒಂದು ದಂತ ಮಾತ್ರ. ಅದಕ್ಕೆ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. ಸಾರ್ವಕಾಲಿಕವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಕತೆ. ಹೊಟ್ಟೆ ತುಂಬ ಊಟ ಮಾಡಿದ, ಇಲ್ಲಿಯ ಮೇಲೆ ಹೋದ, ಅದಾದ್ಮೇಲೆ ಚಂದ್ರ ಅಲ್ಲಿ ನಕ್ಕ, ಒಂದು ದಂತವನ್ನು ಕಿತ್ತಿದ, ತೆಗೆದು ಚಂದ್ರನಿಗೆ ಬಿಸಾಕಿದ, ಅದರಿಂದಾಗಿ ಏಕದಂತ ಆಯಿತು ಅಂತ ಒಂದು ಕತೆ. ಆದರೆ ಇದರ ಶಾಸ್ತ್ರಾರ್ಥ, ಮೂಲಾರ್ಥ ಏನು ಅಂತ ಹೇಳಿದರೆ, ಸರ್ವಶಕ್ತನಾದಂಥ ಎಲ್ಲರಿಗೂ ಎಲ್ಲವನ್ನೂ ಕೊಡುವಂತಹ ಶಕ್ತಿಯುಳ್ಳಂತಹ ಗಣಪತಿಗೆ ಒಂದು ದಂತವನ್ನು ಕಿತ್ತು ಬಿಸಾಕಿದ ನಂತರ ಪುನಃ ಆ ದಂತವನ್ನು ಪುನಃ ಸಿಕ್ಕಿಸುವಂಥದ್ದಾಗಲಿ ಅಥವಾ ಪುನಃ ಇನ್ನೊಂದು ದಂತ ಬರುವಂಥದ್ದಾಗಲಿ ಅದು ಕಷ್ಟದ ಕೆಲಸ ಅಲ್ಲ. ಆದರೆ ಇದರಲ್ಲಿ ಶಾಸ್ತ್ರೀಯವಾದಂತಹ ವಿಮರ್ಶೆ ಏನು ಹೇಳಿದರೆ, ತನ್ನ ಒಂದು ದಂತವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಮತ್ತೊಂದು ದಂತ ಇಲ್ಲಿ ಇದೆ, ಅಂದರೆ ಅರ್ಥಾತ್ ಏಕದಂತ, ಅಂದರೆ ತನ್ನನ್ನು ತಾನು ನಿಗ್ರಹ ಮಾಡಿಕೊಳ್ಳುವಂತಹ ಶಕ್ತಿ ಇದೆ ಎನ್ನುವಂಥದ್ದನ್ನು ತೋರಿಸುವುದಕ್ಕೋಸ್ಕರವಾಗಿ ಏಕದಂತನಾಗಿದ್ದಾನೆ. ಅರ್ಥಾತ್ ಮಕ್ಕಳಿಗೆ ವಿಶೇಷವಾಗಿ ಗಣಪತಿಯ ಆರಾಧನೆಯಿಂದ ವಿದ್ಯೆ, ಬುದ್ಧಿ ಇದೆಲ್ಲವೂ ಬರುತ್ತೆ. ಹೇಗೆ ಬರುತ್ತೆ? ಮಾನಸಿಕವಾದಂತಹ ಒಂದು ಏನು ಹೇಳ್ತಾರೆ, ಕಂಟ್ರೋಲ್ ಅಂತ. ನಮಗೆ ಮಾನಸಿಕ ಕಂಟ್ರೋಲ್ ಎನ್ನುವಂಥದ್ದು ಇದ್ದಾಗ ಮಾತ್ರ ಓದುವುದರಲ್ಲಿ ಏಕಾಗ್ರತೆ ಎನ್ನುವಂಥದ್ದು ಬರುತ್ತೆ. ಮಾನಸಿಕ ಚಾಂಚಲ್ಯತೆ ಬಂದ ಕೂಡಲೇ ನಮ್ಮ ಮನಸ್ಸು ಎಲ್ಲೆಲ್ಲಿಗೂ ಹೋಗುತ್ತೆ, ಓದುವುದರ ಬಗ್ಗೆ ಏಕಾಗ್ರತೆ ಕಮ್ಮಿ ಆಗುತ್ತೆ. ತನಗೆ ಆ ಏಕಾಗ್ರತೆ ಎನ್ನುವಂಥದ್ದು ತನ್ನ ಆರಾಧನೆಯಿಂದ ಬರುತ್ತೆ ಎನ್ನುವಂಥದ್ದನ್ನು ತೋರಿಸುವುದಕ್ಕೋಸ್ಕರವಾಗಿ ಒಂದು ದಂತವನ್ನು ಕಿತ್ತು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅರ್ಥಾತ್ ಮಕ್ಕಳಿಗೆ ವಿಶೇಷವಾಗಿ ಗಣಪತಿಯ ಆರಾಧನೆಯಿಂದಾಗಿ ಒಳ್ಳೆಯ ರೀತಿಯಾದಂತಹ ವಿದ್ಯೆ, ಒಳ್ಳೆಯ ರೀತಿಯಾದಂತಹ ಧೀಶಕ್ತಿ ಎನ್ನುವಂಥದ್ದೇನಿದೆ ಅದು ಬರುತ್ತೆ ಎನ್ನುವಂತಹ ವಿಚಾರ ಈ ಮೂಲ ಶಾಸ್ತ್ರದ ಕತೆ. ಇದರ ಅರ್ಥ ಏನು ಹೇಳಿದರೆ, ಏಕದಂತನಾಗಿದ್ದರೂ ಕೂಡ ತಾನು ವಿಶೇಷವಾಗಿ ಮಾನಸಿಕ ಒಂದು ಸೀಮಿತದಲ್ಲಿದ್ದುಕೊಂಡು ಏಕಾಗ್ರತೆಯನ್ನು, ಧೀಶಕ್ತಿಯನ್ನು ಎಲ್ಲರಿಗೂ ಅನುಗ್ರಹ ಮಾಡ್ತೇನೆ ಎನ್ನುವಂಥ ಉದ್ದೇಶದಿಂದ ತನ್ನ ಕೈಯಲ್ಲಿ ಒಂದು ದಂತವನ್ನು ಹಿಡ್ಕೊಂಡಿದ್ದಾನೆ. ಅದೇ ಪ್ರಕಾರ ಹೊಟ್ಟೆ ದೊಡ್ಡದು, ಬೇಕಾದಷ್ಟು ನೈವೇದ್ಯವನ್ನು ತಗೋತಾನೆ. ಆ ಹೊಟ್ಟೆ ಡೊಳ್ಳೊಟ್ಟೆ ಆದ್ದರಿಂದಾಗಿ ಇಲ್ಲಿಯ ಮೇಲಿಂದ ಬಿದ್ದ ಈ ರೀತಿಯಾದಂತಹ ಕಥೆಗಳು ಕೂಡ ಸರ್ವೇ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದರದ್ದು ಮೂಲ ಅರ್ಥ ಏನು ಹೇಳಿದರೆ, ಎಲ್ಲ ದೇವರಿಗೂ ಕೂಡ ಪೂಜೆ ಆದ ನಂತರದಲ್ಲಿ ನೈವೇದ್ಯವನ್ನು ಕೊಡುವಂಥದ್ದೇನಿದೆ ಅದು ಇಂತಿಷ್ಟು ಪ್ರಮಾಣದಲ್ಲಿ ಇದೇ ರೀತಿಯಾಗಿ ಕೊಡಬೇಕು ಎನ್ನುವಂಥದ್ದೆಲ್ಲ ಇದೆ. ಆದರೆ ಗಣಪತಿಗಾಗುವಾಗ ಭಕ್ತಿಯಲ್ಲಿ ನಾವೇನು ಕೊಟ್ಟರೂ ಕೂಡ ಎದುರುಗಡೆ ಇಟ್ಟ ಕೂಡಲೇ ನಮ್ಮ ಮನಸ್ಸು ಶುದ್ಧ ಅಂತ ಇದ್ದ ಕೂಡಲೇ ಎಲ್ಲವನ್ನು ಕೂಡ ಅವನು ಸ್ವೀಕಾರ ಮಾಡ್ಕೋತಾನಂತೆ. ಅದಕ್ಕೋಸ್ಕರಾಗಿ ಡೊಳ್ಳೊಟ್ಟೆ ಅಂದರೆ ದೊಡ್ಡ ಹೊಟ್ಟೆಯವನು, ಯಾಕಂದರೆ ಕೊಟ್ಟಂತಹ ನೈವೇದ್ಯ ಎಲ್ಲವನ್ನು ಸ್ವೀಕಾರ ಮಾಡುವವನು. ಅರ್ಥಾತ್ ನಮ್ಮಲ್ಲಿ ಭಕ್ತಿ ಮತ್ತು ಶ್ರದ್ಧೆ 2 ಇದ್ದರೆ ನಾವು ಕೊಡುವಂತಹ ನೈವೇದ್ಯ, ನಾವು ಕೊಡುವಂತಹ ಪೂಜಾದಿಗಳನ್ನು ಎಲ್ಲವನ್ನು ತಾನು ಸ್ವೀಕರಿಸ್ತೇನೆ ಎನ್ನುವಂತಹ ಒಂದು ಸೂಕ್ಷ್ಮಾರ್ಥವನ್ನು ತಿಳಿಸಲಿಕ್ಕೋಸ್ಕರವಾಗಿ ಡೊಳ್ಳೊಟ್ಟೆಯ ರೂಪ, ಅದೇ ಪ್ರಕಾರ ಸೊಂಡಿಲು ಈ ರೀತಿ ಇರುವಂಥದ್ದು. ಶುನಪುಚ್ಚಮಿವ ವ್ಯರ್ಥಂ ಕರ್ಮ ಶ್ರದ್ಧೆಯ ವಿನ ಅಂತ. ಯಾವಾಗ ಮಾಡುವಂತಹ ಪೂಜೆಯಲ್ಲಿ ಶ್ರದ್ಧೆ ಎನ್ನುವಂಥದ್ದು ಇರೋದಿಲ್ವೋ ಅದು ನಾಯಿಯ ಬಾಲದ ಹಾಗೆ, ಅದು ವ್ಯರ್ಥ ಅಂತ. ನಮ್ಮ ಕರ್ಮ, ನಮ್ಮ ಮಾಡುವಂತಹ ಪೂಜಾದಿಗಳು ಇದೆಲ್ಲವೂ ಕೂಡ ದನದ ಬಾಲದಂತೆ ಇರಬೇಕು ಅಂತ. ನಗುಷ್ಯ ಗೋಪನೆ ದಂಶಂ ನಚ ದಂಶ ನಿವಾರಣೆ ಶುನಪುಚ್ಚಮಿವ ವ್ಯರ್ಥಂ ಕರ್ಮ ಶ್ರದ್ಧೆಯ ವಿನ. ದನದ ಬಾಲ ಎನ್ನುವಂಥದ್ದು ವಿಶೇಷವಾಗಿ ಏನೆಲ್ಲ ನುಸಿಗಳು ಯಾವುದಾದ್ರು ಬಂದರೆ ಅದನ್ನೆಲ್ಲ ಓಡಿಸಲಿಕ್ಕೆ ಅದು ಉಪಯೋಗ ಆಗುತ್ತೆ. ಅದೇ ಪ್ರಕಾರ ದನವನ್ನು ದಾನ ಮಾಡುವಂಥದ್ದಂತಾದರೂ ಕೂಡ ಅದರ ಬಾಲವನ್ನು ಹಿಡ್ಕೊಂಡು ನಾವು ದಾನವನ್ನು ಕೊಡುವಂಥದ್ದು ಅಷ್ಟು ಒಂದು ಪ್ರಶಸ್ತ. ಬಾಲಗ್ರಹಾದಿಗಳು ಮಕ್ಕಳಿಗಿದ್ದ ಕೂಡಲೇ ಆ ದನದ ಬಾಲದ ಕೂದಲಿನಿಂದ ಮಕ್ಕಳಿಗೆ ಹೊಡೆದ ಕೂಡಲೇ ಆ ಬಾಲಗ್ರಹಾದಿಗಳು ದೋಷಗಳು ಎಲ್ಲವೂ ಕೂಡ ಪರಿಹಾರ ಆಗತ್ತೆ. ಇದೇ ಬಾಲ ಅದೇ ಪ್ರಕಾರದಲ್ಲಿ ನಾಯಿಗೂ ಕೂಡ ಇದೆ. ಆದರೆ ಆ ನಾಯಿಯ ಬಾಲ ಯಾವುದಕ್ಕೂ ಕೂಡ ಒಂದು ಉಪಯೋಗಕ್ಕೆ ಬಾರದೇ ಇರುವಂಥದ್ದು. ಅದೇ ಪ್ರಕಾರ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಹೇಳಿದರೆ, ಕರ್ಮಶ್ರದ್ಧೆಯಲ್ಲಿ ಭಕ್ತಿಯಲ್ಲಿ ಮಾಡಿದಂತಹ ಎಲ್ಲ ಸತ್ಕರ್ಮಗಳು ಕೂಡ ಆ ದನದ ಬಾಲದಂತೆ ಶ್ರೇಷ್ಠವಾಗಿರುತ್ತೆ. ಅದೇ ಪ್ರಕಾರ ಕರ್ಮಶ್ರದ್ಧೆ ಇಲ್ಲದೆ ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ನಾಯಿಯ ಬಾಲದಂತೆ ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವಂತಹ ಸೂಕ್ಷ್ಮಾರ್ಥವನ್ನು ಈ ಗಣಪತಿಯ ಉಪಾಸನೆಯಿಂದ ನಮಗೆಲ್ಲರಿಗೂ ಕೂಡ ತಿಳಿಯುತ್ತೆ. ಆ ರೀತಿಯಾದಂಥ ಉಪಾಸನೆಯನ್ನು ಮಾಡಿ ಗಣಪತಿಯ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ದೇವರಲ್ಲಿ ಪ್ರಾರ್ಥನೆ.